ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಏನು ಒಂದು ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಯುವ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಬಾಡಿಗೆ ಭಾಷಣಕಾರರಿಂದ ಈ ಕೇಂದ್ರ ಸರ್ಕಾರ, RSS ಮತ್ತೆ ಬಿಜೆಪಿ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತದ್ದು. ಸತತವಾಗಿ 19 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಕೂಡ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಅವರನ್ನ ಭೇಟಿ ಮಾಡದಿರುವಂತದ್ದು ಈ ದೇಶದಲ್ಲಿ ನಡೀತಿರ್ತಕ್ಕಂತ ಈ ದುರಂತ ಅಂತ ಹೇಳಿ ಹೇಳ್ಬೋದು. ಇವತ್ತು ಏನು ಹೋರಾಟವನ್ನ ಮಾಡ್ತಿದ್ದಾರೆ, ನ್ಯಾಯವನ್ನ ಕೇಳ್ತಾರೆ, ಅವರನ್ನ ದೇಶದ್ರೋಹಿ ಅನ್ನುವಂತ ಬಿಂಬಿಸುವಂತ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿರುವಂತದ್ದು. ಇವತ್ತು ದುರಾಡಳಿತ ಇದೆ, ಸರ್ವಾಧಿಕಾರದ ಒಂದು ಆಡಳಿತ ಇದೆ. ಅದರ ವಿರುದ್ಧವಾಗಿ ಇವತ್ತು ವಿದ್ಯಾರ್ಥಿ ಯುವ ಜನರು ಇವತ್ತು ಹೋರಾಡಬೇಕಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 1 ತಿಂಗಳಿಂದ ವಿದ್ಯಾರ್ಥಿಗಳು, ವಿವಿಧ ವಿದ್ಯಾರ್ಥಿ ಸಂಘಟನೆಗಳು, SFI, AISA, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗಾಗಿ ಆಗ್ರಹಿಸಿ ಹಾಗೂ ನೀಟ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಏನು ಒಂದು ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಖ್ಯಾತ ಪರಿಸರವಾದಿಗಳು, ವಿಜ್ಞಾನಿಗಳು ಆಗಿರ್ತಕ್ಕಂಥ, ಮಾನವ ಹಕ್ಕುಗಳ ಹೋರಾಟಗಾರರು ಆಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸುವ ಮೂಲಕ ಇವತ್ತು 20ನೇ ದಿನದಲ್ಲಿ ಅವರು ಕಾಲಿರಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ಹೋರಾಟಗಾರರ ಜೊತೆ ಮಾತುಕತೆ ಆಗಲಿ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಾರದೆ ಮೌನವಾಗಿದೆ. ಇಂಥ ಒಂದು ಹೃದಯಹೀನ, ಸಂವೇದನಾಶೀಲ ರಹಿತ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ನಾಳೆ 20ನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಸಂಸತ್ ಚಲೋ ಕಾರ್ಯಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಹಾಕೊಂಡಿದ್ದಾರೆ. ಯಾರು ಪರೀಕ್ಷೆಯಲ್ಲಿ ವಿಫಲರಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ದೇಶದ ಹಲವಾರು ಪ್ರಗತಿಪರ ಚಿಂತಕರು, ವಿಜ್ಞಾನಿಗಳು, ಸಿನಿಮಾ ನಟಿಯರು ಎಲ್ಲರೂ ಕೂಡ ಇವತ್ತು ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ಕೂಡ ಬಿಜಾಪುರ ಜಿಲ್ಲೆಯಿಂದ ಆ ಒಂದು ಸೋನಮ್ ವಾಂಗ್ಚುಕ್ ಅವರ ಮತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವಾಗಿ ನಾವು ಇವತ್ತು ಒಂದು ಧರಣಾ ಪ್ರದರ್ಶನವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಯುವ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಬಾಡಿಗೆ ಭಾಷಣಕಾರರಿಂದ ಈ ಕೇಂದ್ರ ಸರ್ಕಾರ, RSS ಮತ್ತೆ ಬಿಜೆಪಿ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತದ್ದು. ಇತ್ತೀಚೆಗೆ ನೀಟ್ ಹಗರಣವನ್ನ ಖಂಡಿಸಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಯುವ ಜನತೆ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತದ್ದು. ಅದನ್ನ ಕೇಂದ್ರ ಸರ್ಕಾರ ಬಹು ಲಘುವಾಗಿ ತೆಗೆದುಕೊಂಡು ಇವತ್ತು ಇಡೀ ಯುವ ಜನತೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಿದೆ. ಇದೇ ವಿಷಯವಾಗಿ ಸಾಮಾಜಿಕ ಹೋರಾಟಗಾರರು ಸೋನಮ್ ವಾಂಗ್ಚುಕ್ ಅವರು ಕೂಡ ಇವತ್ತು ಹೋರಾಟವನ್ನು ಬೆಂಬಲಿಸಿ ಸತತವಾಗಿ 19 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಕೂಡ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಅವರನ್ನ ಭೇಟಿ ಮಾಡದಿರುವಂತದ್ದು ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಈ ದುರಂತ ಅಂತ ಹೇಳಿ ಹೇಳ್ಬೋದು. ಇವತ್ತು ಈ ದೇಶದಲ್ಲಿ ಇಡೀ ಯುವ ಜನತೆಯನ್ನ ದಾರಿ ತಪ್ಪಿಸಿ, ಕೋಮುವಾದವನ್ನ ತಲೆಯಲ್ಲಿ ತುಂಬಿಸಿ ಇವತ್ತು ನಿರಂತರವಾಗಿ ಏನು ಹೋರಾಟವನ್ನ ಮಾಡ್ತಿದ್ದಾರೆ, ನ್ಯಾಯವನ್ನ ಕೇಳ್ತಾರೆ, ಅವರನ್ನ ದೇಶದ್ರೋಹಿ ಅನ್ನುವಂತ ಬಿಂಬಿಸುವಂತ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿರುವಂತದ್ದು. ಇತ್ತೀಚೆಗೆ ನೀಟ್ ಹಗರಣದಲ್ಲಿ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಕಳೆದುಕೊಂಡಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರದ ಈ ಎಮ್ಮೆ ಚರ್ಮ ಅನ್ನುವಂಥದ್ದು ಏನು ಎಷ್ಟು ದಪ್ಪ ಇರುತ್ತೋ ಅದಕ್ಕಿಂತ ದಪ್ಪ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅನ್ನುವಂತ ಅಯೋಗ್ಯ ಕೇಂದ್ರ ಸರ್ಕಾರದ ಸಚಿವ ಏನೂ ಆಗೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು ಈ ದೇಶದ ಯುವ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ. ಈ ಒಂದು ಕೇಂದ್ರ ಸರ್ಕಾರದ ಇವತ್ತು ದುರಾಡಳಿತ ಇದೆ, ಸರ್ವಾಧಿಕಾರದ ಒಂದು ಆಡಳಿತ ಇದೆ. ಅದರ ವಿರುದ್ಧವಾಗಿ ಇವತ್ತು ವಿದ್ಯಾರ್ಥಿ ಯುವ ಜನರು ಇವತ್ತು ಹೋರಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದ್ರು, ಇವತ್ತು ಈ ದೇಶವನ್ನ ನಾನು ಸರ್ವಾಧಿಕಾರದತ್ತ ನಾನು ಒಯ್ಯುತ್ತೇನೆ, ನಾ ಕಾನೇದುಂಗ ನಾ ಕಾಯೋಂಗ ಅಂತ ಹೇಳಿದ್ರು. ಇವತ್ತು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲಾ ಪರೀಕ್ಷೆಗಳನ್ನು ತಾವೇ ನುಂಗ್ತಾ ಇದ್ದಾರೆ. ಎಲ್ಲಾ ದೇಶದ ಇವತ್ತು ಹಗರಣಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲವನ್ನು ಮುಚ್ಚಿಕೊಳ್ತಾ ಇದ್ದಾರೆ.
ಅದಕ್ಕಾಗಿ ಇವತ್ತು ನಾನು ಸ್ಟ್ಯಾಂಡ್ ಅಪ್ ಇಂಡಿಯಾ ಮಾಡ್ತೀನಿ ಅಂತಕ್ಕಂಥ ಒಂದು ಆದೇಶದಿಂದ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಬದ್ಮಾಸ್ ಇಂಡಿಯಾ ಆಗಿ ಇವತ್ತು ಮಾರ್ಪಡಿಸಿದ್ದಾರೆ. ನಮಗೆ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಇಂಡಿಯಾ ಬೇಕಾಗಿದೆ. ಯುವಕರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಇವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಇವತ್ತು ಸಾಮಾನ್ಯ ಹಕ್ಕುಗಳ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅವರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅದಕ್ಕೆ ನಮ್ಮ ಒಂದು ಇವತ್ತು ಉದ್ದೇಶ ಇಷ್ಟೇ. ಇವತ್ತೇ ನೀವೆಲ್ಲರೂ ಕೂಡ ಇವತ್ತು ಸ್ಪಂದಿಸಬೇಕು. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಮಸ್ಟ್ ರಿಸೈನ್ ನೀಡಬೇಕು. ಇವತ್ತು ಪೀಸ್ಫುಲ್ ಆಗಿ ನಾವೆಲ್ಲರೂ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ